ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ ನವಂಬರ್ ತಿಂಗಳ ರಾಶಿ ಭವಿಷ್ಯ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ನವಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಗ್ರಹಗಳ ಒಂದು ಸಂಚಾರ ಬದಲಾವಣೆಯಿಂದ ಏನೆಲ್ಲ ಪ್ರತಿಫಲಗಳು ಒಲಿತಿದೆ ಮತ್ತು ಕಿಡುಕಿದೆ ಇವೆಲ್ಲದರ ವಿಚಾರ ತಿಳ್ಕೊಳ್ಳೋಣ. ಕುಜನ ಸಂಚಾರ ನೋಡಿ, ಕುಜಗ್ರಹ ಒಂದೇ ಮನೆಯಲ್ಲಿರ್ತಾನೆ ಈ ಒಂದು ತಿಂಗಳಲ್ಲಿ, ಅದು ವೃಶ್ಚಿಕ ರಾಶಿಯಲ್ಲಿ. ಅದಕ್ಕೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಕುಜನ ಫಲದಿಂದ ವಿಶೇಷವಾಗಿ ನಿಮ್ಮ ಸ್ವಸ್ಥಾನ ಮನೆ ಕಡೆ ಏನೋ ಒಂದು ಹಠ ಸಾಧನೆಯಿಂದ ಆದಾಯವನ್ನು ಗಳಿಸುವಂತಹದ್ದು, ಆದಾಯವನ್ನು ಪಡೆಯುವಂತಹದ್ದು ನಿಮ್ಮ ಕುಟುಂಬದ ಕಡೆಯಿಂದ ನಿಮಗೆ ಲಭಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದಾಯಗಳು ನೀವು ಏನೆಲ್ಲ ಹಠ ಹಿಡಿದು ಸಾಧಿಸ್ತಾ ಇದ್ರೆ ಅವುಗಳಿಂದ ಗಳಿಸ್ತೀರ ಬರುತ್ತೆ. ಇನ್ನು ಬುಧನ ಸಂಚಾರ ನೋಡಿ, ಬುಧ ಗ್ರಹ ಒಂದು ವೃಶ್ಚಿಕ ರಾಶಿಯಲ್ಲೇ 23ನೇ ತಾರೀಕುವರೆಗೂ ಸಂಚಾರದಲ್ಲಿರ್ತಾನೆ. ಆ ನಂತರ 23ರ ನಂತರ ತುಲಾ ರಾಶಿಗೆ ವಕ್ರ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾನೆ. ಹಾಗಾಗಿ ಈ ಒಂದು ಬುಧನ ಬಲದಿಂದ ಏನೆಲ್ಲ ಪ್ರತಿಫಲಗಳು ಬರುತ್ತಪ್ಪ ಅಂತಂದರೆ, ವಿಶೇಷವಾಗಿ ನಿಮ್ಮ ಒಂದು ಸಹಚರರಿಂದ, ವಿಶೇಷವಾಗಿ ಆತ್ಮೀಯರಿಂದ ನಿಮಗೆ ಯಾವುದೋ ಒಂದು ಭೂಮಿ ಫಲಿತಾಂಶ ಬರೋದು, ಬಿಸ್ನೆಸ್ ಪ್ರತಿಫಲ ಬರುವಂತಹದ್ದು, ಒಳ್ಳೆ ರೀತಿ ವ್ಯವಹಾರ ಸ್ಟಾರ್ಟ್ ಮಾಡುವಂತಹದ್ದೆಲ್ಲ ಕೂಡ ಆಗುತ್ತೆ. ಮತ್ತು ಭಾಗ್ಯದ ಪ್ರಾಪ್ತಿಗಳು ಕೂಡ ಲಭಿಸುವಂತಹದ್ದು, ಲಾಭದಾಯಗಳಾಗುವಂತಹದ್ದು. ಅಂದರೆ ಭೂಮಿ, ಬಿಸ್ನೆಸ್ಸು, ವ್ಯಾಪಾರ, ಬೆಳೆಗಳು, ಫಸಲುಗಳು ಇವೆಲ್ಲ ಕೂಡ, ಸೆಟ್ಲ್ಮೆಂಟ್ಗಳು ಇವೆಲ್ಲ ಕೂಡ ಆದಾಯ ಆಗುವಂತಹದ್ದು, ಭಾಗ್ಯ ಆಗುವಂತಹದ್ದು, ಇವೆಲ್ಲ ಕೂಡ ಸುಖ ನೆಮ್ಮದಿ ಸಿಗುವಂತಹ ಸ್ಥಿತಿಯಲ್ಲಿ ಬುಧನ ಫಲ 23ವರೆಗೂ ಕೊಡ್ತಾನೆ. ಇನ್ನು 23ರ ನಂತರ ಬದಲಾಗ್ತಾ ಇರ್ತಕ್ಕಂಥ ಬುಧ. ಹಾಗಾಗಿ 23ರ ನಂತರದ ದಿನಗಳಲ್ಲಿ ವಿಶೇಷವಾಗಿ ಸ್ವಲ್ಪ ವೃತ್ತಿಯಲ್ಲಿ ಚೇಂಜಸ್ ನೋಡ್ತೀರಾ. ಸ್ವಲ್ಪ ವೃತ್ತಿಯಲ್ಲಿ ಬದಲಾವಣೆಗಳನ್ನು ನೀವು ನೋಡುವಂತಹದ್ದು, ಮಾಡುವಂತಹದ್ದು ನೋಡ್ಕೊತೀರಾ. ಈ ವಿಚಾರದಲ್ಲಿ ಬುಧನ ಒಂದು ಚೇಂಜಸ್ಸು ಒಳ್ಳೆ ರೀತಿಯೇ ಇರುತ್ತೆ.